ಬಾಳೆಯ ತೋಟದ ಪಕ್ಕದ ಕಾಡೋಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರತಾ ಒಂದು ಪ್ರವಾಸವ ಮಾಡಿದವು. ಏನು ತಿನ್ನದೆ ಮಠ ಮಠ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಹೌದೌದಣ್ಣ ಎಂದೆನ್ನುತ್ತಾ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು. ನೀರೂರಿ ಸುಲಿದೆ ಇಡುವಾಗದೆ ಎಂದಿತು ಆಸೆಯ ಮರಿಕಪಿಯೊಂದಾಗ. ಹೌದೌದೆನ್ನುತ್ತಾ ಹಣ್ಣನ್ನು ಸುಳ್ಳವು ಕೈಯೊಳೆ ಹಿಡಿದು ಕುಳಿತಿರಲು. ಕೈಯಲ್ಲೇ ತಕ್ಕಿ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗದೆ ಇಡುವೆವು ಎಂದಿತು. ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ.